ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇಷ್ಟಕ್ಕೂ ಅವರನ್ನು ನಾನು ಯಾಕೆ ಕೊಲ್ಲಬೇಕು, ನಾನು ಏನಕ್ಕೆ ಆ ಥರ ಮಾಡಬೇಕು, ಇಷ್ಟಕ್ಕೂ ನೀವು ಹೇಳೋದ್ರಲ್ಲಿ ಲಾಜಿಕೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ದೇವಿಯಾನಿ ಹೇಳ್ತಾ ಇರ್ತಾಳೆ. ಆಗ ಅಜಿತ್ ಹೇಳ್ತಾನೆ, ದ್ವೇಷ ಸೇಡು ಅಂತ ಹೇಳ್ತಾನೆ. ರಮಣ್ ಅವರ ಸಾವಿಗೆ ಶ್ರವಣ್ ಅವರು ಕಾರಣ ಅಂತ ನೀವು ಇಮ್ಯಾಜಿನ್ ಮಾಡಿಕೊಂಡ್ರಿ. ಶ್ರವಣ್ ಅವರ ಮೇಲೆ ನೀವು ದ್ವೇಷನ ಕಂಟಿನ್ಯೂ ಮಾಡಬೇಕು ಅಂತ ನೀವು ಫಿಕ್ಸ್ ಆದ್ರಿ. ಇಷ್ಟು ಫಿಕ್ಸ್ ಆದಮೇಲೆ ನಿಮ್ಮ ಟಾರ್ಗೆಟ್ ಶ್ರವಣ್ ಅವರು ಒಬ್ಬ ಪೊಲೀಸ್ ಆಫೀಸರ್, ಹಾಗೆ ಅವರು ಒಬ್ಬ ಎಮೋಷ್ನಲ್ ಆಗಿರುವಂಥ ಪರ್ಸನ್ ಅನ್ನೋದನ್ನು ನೀವು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರಿ. ಅದನ್ನು ಎನ್ಕ್ಯಾಶ್ ಕೂಡ ಮಾಡಿಕೊಂಡ್ರಿ. ನೀವು ನಿಮ್ಮ ಜೀವನದಲ್ಲಿ ಅನುಭವಿಸುವಂಥ ನೋವನ್ನು ಅವರು ಕೂಡ ಅನುಭವಿಸಬೇಕು ಅಂತ ನೀವು ಅಂದ್ಕೊಂಡ್ರಿ. ಅವರ ವಂಶದವರನ್ನೆಲ್ಲ ಸಾಯಿಸಿಬಿಟ್ರೆ ನಿಮ್ಮ ಸೇಡು ಹೀಗೆ ಚಿಟಿಕೆ ಹೊಡೆಯೋದಷ್ಟರಲ್ಲಿ ತೀರೋಗುತ್ತೆ ಅಂತ ನೀವು ಅಂದ್ಕೊಂಡ್ರಿ. ನೀವೆಷ್ಟು ನೋವನ್ನು ಅನುಭವಿಸಿದ್ರಿ ಅಷ್ಟೇ ನೋವನ್ನು ಕೂಡ ಅವ್ರ ಫ್ಯಾಮಿಲಿಯವರು ಕೂಡ ಅನುಭವಿಸ್ಬೇಕು ಅಂತ ನೀವು ಅಂದ್ಕೊಂಡ್ರಿ. ಅದೇ ಗುರಿ ನಿಮ್ಮದಾಗಿತ್ತು. ಎಕ್ಸಾಕ್ಟ್ಲಿ ನೀವು ಅದೇ ಗುರಿನ ನೀವು ಇಟ್ಕೊಂಡಿದ್ರಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ರಮಣ್ ಅವರ ಸಾವಿಗೂ ಶ್ರವಣ್ ಅವರಿಗೂ ಯಾವುದೇ ಸಂಬಂಧ ಇಲ್ಲದೇ ಇದ್ದರೂ ಕೂಡ ರಮಣ್ ಅವರ ಸಾವಿಗೆ ಶ್ರವಣವರೇ ಕಾರಣ ಅಂತ ಹೇಳಿಬಿಟ್ಟು ಮನೆಯವರೆಲ್ಲರ ಮುಂದೆ ನೀವು ಅವರನ್ನು ಎತ್ಕಟ್ಟಿದ್ರಿ. ಮನೆಯಲ್ಲಿ ಅವರನ್ನು ವಿಲನ್ ಆಗಿ ನೋಡೋ ಥರ ನೀವು ನೋಡೋದಕ್ಕೆ ನೀವು ಟ್ರೈ ಮಾಡಿದ್ರಿ. ಆಗ ನೀವು ಅಂದ್ಕೊಂಡಿರೋ ಥರ ಅದಾಗಲಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಸ್ಟ್ರಾಟಜಿನ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರಿ. ನಿಮ್ಮ ಕಣ್ಣು ಅವ್ರು ತುಂಬ ಪ್ರೀತಿ ಮಾಡ್ತಿರುವಂತಹ ಅವರ ಹೆಂಡತಿ ಶಾರದಾ ಅವ್ರ ಮೇಲೆ ನಿಮ್ಮ ಕಣ್ಣು ಹೋಗುತ್ತೆ. ಅವರನ್ನು ಕೊಲ್ಲಬೇಕು ಅಂತ ಅಂದ್ಕೋತೀರ. ಇನ್ಫ್ಯಾಕ್ಟ್ ಕೊಲ್ಲಬೇಕು ಅಂತ ಫೈರ್ ಕೂಡ ಮಾಡ್ತೀರಾ. ಶಾರದಾ ಅತ್ತೆ ಸತ್ತೋದ್ರು ಅಂತ ನೀವು ಅಂದ್ಕೋತೀರ. ಮನಸ್ವಿನಿ ಆ ಜಾಗದಿಂದ ತಪ್ಪಿಸ್ಕೋತಾಳೆ. ಇದೇ ತಾನೇ ನೀವು ಎಕ್ಸಾಕ್ಟಾಗಿ ಮಾಡಿರೋದು ಅಂತ ಹೇಳಿಬಿಟ್ಟು ಅಜಿತ್ ದೇವಿಯಾನಿ ಹತ್ರ ಹೇಳ್ತಾ ಇರ್ತಾನೆ. ಅದು ನಿಮ್ಮ ಭ್ರಮೆ ಅಂತ ಹೇಳಿಬಿಟ್ಟು ದೇವಿಯಾನಿ ಹೇಳ್ತಾಳೆ. ಚಿಕ್ಕ ವಯಸ್ಸಲ್ಲಿ ನನ್ನ ಅಳಿಯ ಅಜಿತ್ ಈಜು ಕಲಿಬೇಕು ಅಂತ ತೋಟಕ್ಕೆ ಹೋಗಿದ್ದ. ಅವನ ಜೊತೆ ಅವನ ಫ್ರೆಂಡ್ಸ್ ಕೂಡ ಇಬ್ಬರು ಹೋಗಿದ್ದರು. ಯಾವಾಗ ಅವನಿಗೆ ಕೈಕಾಲು ಆಡಿಸ್ಲಿಕ್ಕೆ ಆಗ್ತಾನೆ ಇರಲಿಲ್ವೋ ಆವಾಗ ಅವನು ಕಿರ್ಚ್ಕೊಂಡ. ಹಾಗೆ ಅವನ ಜೊತೆ ಇರುವಂಥ ಇಬ್ಬರು ಹುಡುಗರು ಕೂಡ ಜೋರಾಗಿ ಕಿರ್ಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಕೇಳಿಸ್ಕೊಳ್ತಿದ್ದ ನಾನು ತೋಟದಲ್ಲಿ ಹೋಗ್ತಿದ್ದೆ. ಆವಾಗ ಆ ಶಬ್ದನ ಕೇಳಿಸ್ಕೊಂಡು ನಾನು ಎರಡನೇ ಯೋಚನೆ ಮಾಡದೆ ನಾನು ಬಾವಿಗೆ ಹಾರಿಬಿಟ್ಟೆ ಅಂತ ಹೇಳಿಬಿಟ್ಟು ದೇವಿಯಾನಿ ಹೇಳ್ತಾಳೆ. ಇದೇ ಕೈಯಲ್ಲಿ ನಾನು ಅವನನ್ನು ರಕ್ಷಿಸಿ ಅವನಿಗೆ ನನ್ನ ಜೀವನ ಕೊಟ್ಟೆ ಅಂತ ಹೇಳಿಬಿಟ್ಟು ದೇವಿಯಾನಿ ಅಳ್ತಾ ಹೇಳ್ತಾ ಇರ್ತಾಳೆ. ನಿಜ ಏನು ಗೊತ್ತಾ ಕಂದ, ಆಗ ನನಗೆ ಈಜೋದಕ್ಕೇ ಬರ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ದೇವಿಯಾನಿ ಅಳ್ತಾ ಅಜಿತ್ ಹತ್ರ ಹೇಳ್ತಾ ಇರ್ತಾಳೆ. ನೀವು ಎಮೋಷ್ನಲ್ ಆಗಿ ಮಾತಾಡ್ತಾ ನೀವು ಈ ಕೇಸ್ನ ನೀವು ಸ್ವಲ್ಪ ಉಲ್ಟಾ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ಅಂದರೆ ಡೈವರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ಖಂಡಿತ ಇಲ್ಲ ಅಂತ ಹೇಳಿಬಿಟ್ಟು ದೇವಿಯಾನಿ ಅಳ್ತಾ ಹೇಳ್ತಾಳೆ. ನನ್ನ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಲಿಕ್ಕೆ ಒಂದು ಸಣ್ಣ ಘಟನೆ ನನಗೆ ನೆನಪಾಯಿತು, ಅದಕ್ಕೆ ನಾನು ಹೇಳಿದೆ ಅಂತ ಹೇಳಿಬಿಟ್ಟು ದೇವಿಯಾನಿ ಅಜಿತ್ ಹತ್ರ ಹೇಳ್ತಾಳೆ. ಶಾರದಕ್ಕನ ಕೊಲೆ ಮಾಡೋದಕ್ಕೆ ದ್ವೇಷನೇ ಕಾರಣ ಅಂತ ಹೇಳೋದಾದರೆ, ಅವತ್ತು ನಾನು ಅಷ್ಟಕ್ಕೂ ಅಷ್ಟು ದ್ವೇಷ ಇರ್ತಿದ್ರೆ ನಾನು ಯಾಕೆ ನನ್ನ ಅಳಿಯ ಅಜಿತನ್ನು ನಾನು ಕಾಪಾಡ್ತಿದ್ದೆ ಅಂತ ಹೇಳಿಬಿಟ್ಟು ದೇವಿಯಾನಿ ಅಜಿತ್ ಹತ್ರ ಹೇಳ್ತಾ ಇರ್ತಾಳೆ. ಅದರಿಂದ ನನಗೇನು ಲಾಭ ಅಂತ ಹೇಳಿಬಿಟ್ಟು ದೇವಿಯಾನಿ ಹೇಳ್ತಾಳೆ. ಅದಕ್ಕೂ ಮುಖ್ಯವಾಗಿ ನನ್ನ ಗಂಡ ನನ್ನನ್ನು ಬಿಟ್ಟು ಹೋದಾಗ ಅಂಜು ನನ್ನ ಹೊಟ್ಟೆಯಲ್ಲಿದ್ಲು. ಬಸ್ರಿ ನಾನು ನಮ್ಮ ತವ್ರ ಮನೆಯವರು ಮನೆಗೆ ಬಾ ಅಂತ ಹೇಳಿಬಿಟ್ಟು ನನ್ನನ್ನು ಕರೆದ್ರು. ಆದರೂ ಕೂಡ ನಾನು ನಮ್ಮ ತವ್ರ ಮನೆಗೆ ಹೋಗಲಿಲ್ಲ ಅಂತ ಹೇಳಿ ದೇವಿಯಾನಿ ಹೇಳ್ತಾಳೆ. ನಾನು ಆ ಮನೆಯಲ್ಲೇ ಇದ್ದೆ. ಯಾಕೆ ಗೊತ್ತಾ, ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಹಾಗೆ ನನ್ನನ್ನು ಶಾರದಕ್ಕ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿಬಿಟ್ಟು ನಾನು ಆ ಮನೆಯಲ್ಲೇ ಇದ್ದೆ ಅಂತ ಹೇಳಿಬಿಟ್ಟು ದೇವಿಯಾನಿ ಹೇಳ್ತಾಳೆ ಅಜಿತ್ ಹತ್ರ. ನನ್ನ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಇನ್ಸ್ಪೆಕ್ಟರ್ ಅಜಿತ್ ಅವರ ಹಾಗೆ ಯೋಚನೆ ಮಾಡಿದೆ, ನನ್ನ ಅಳಿಯ ಅಜಿತ್ ಅವರ ಹಾಗೆ ನೀನು ಯೋಚನೆ ಮಾಡಿ ಅಂತ ಹೇಳಿಬಿಟ್ಟು ದೇವಿಯಾನಿ ಕೈ ಮುಗಿದು ಅಜಿತ್ನ ಕೇಳ್ಕೊತಾಳೆ. ಸೇಮ್ ಪರ್ಫಾರ್ಮೆನ್ಸ್, ಸೇಮ್ ಬ್ಲ್ಯಾಕ್ ಮೇಲ್, ಸೇಮ್ ಎಮೋಷನ್ ಆಗಿ ನೀವು 20 ವರ್ಷಗಳ ಹಿಂದೆ ನೀವು ಯಾವ ರೀತಿ ಎಮೋಷ್ನಲ್ ಡ್ಯಾಮೇಜ್ ಎಲ್ಲರನ್ನ ಮಾಡಿದಿರೋ ಅದೇ ರೀತಿ ಇವಾಗ ನನ್ನ ಮುಂದೆನೂ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಅಜಿತ್ ಕ್ಲಿಯರಾಗಿ ಹೇಳಿಬಿಡ್ತಾನೆ. ನೀವು ಹೇಳೋದನ್ನು ನಂಬೋದಕ್ಕೆ ನಾನು ಶ್ರವಣ್ ಅಲ್ಲ, ಹಾಗೆ ನಿಮ್ಮ ಪ್ರೀತಿಯ ಅಳಿಯ ಅಜಿತ್ ಕೂಡ ಅಲ್ಲ ಅಂತ ಹೇಳಿಬಿಟ್ಟು ಸ್ಟ್ರಿಕ್ಟಾಗಿ ದೇವಿಯಾನಿಗೆ ಅಜಿತ್ ಟಕ್ಕರ್ ಕೊಡ್ತಾನೆ. ಇನ್ಸ್ಪೆಕ್ಟರ್ ಅಜಿತ್ ರಾಮಾಯಣ್ ಅಂತ ಹೇಳಿಬಿಟ್ಟು ದೇವಿಯಾನಿಗೆ ಮುಖಕ್ಕೆ ಹೊಡೆದಂಗೆ ಹೇಳ್ತಾನೆ. ಆಗ ದೇವಿಯಾನಿ ಫುಲ್ ಶಾಕ್ ಆಗಿಬಿಡ್ತಾಳೆ. ಆಲ್ರೆಡಿ 22 ವರ್ಷ ಆಗೋಗಿದೆ, ಇನ್ನೂ ಕೂಡ ನಿಮ್ಮ ಸ್ಟ್ರಾಟಜಿನ ಚೇಂಜ್ ಮಾಡಿಲ್ವಾ ಅಂತ ಹೇಳ್ಬಿಟ್ಟು ಅಜಿತ್ ನಗಾಡ್ತಾ ಹೇಳ್ತಾನೆ.
ಈಗ ನಾನು ಮೇನ್ ಪಾಯಿಂಟ್ಸಿಗೆ ಬರ್ತೀನಿ. ನೀವೇ ತಪ್ಪಿತಸ್ಥೆ ಅಂತ ಹೇಳೋದಕ್ಕೆ ನನ್ನ ಹತ್ರ ಕೆಲವೊಂದು ಸಾಕ್ಷಿಗಳಿವೆ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ಎವಿಡೆನ್ಸ್ ನಂಬರ್ 1, ಶಾರದತೆ ಮೇಲೆ ಆಗಿರುವಂಥ ಫೈರ್ ಶ್ರವಣ್ ಮಾವನ ಗನ್ನಿಂದ ಬಂದಿರುವಂಥದ್ದು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ ದೇವಯಾನಿ ಹತ್ರ. ಅದನ್ನು ನಾನು ಮಾಡೇ ಇಲ್ಲ ಅಂತ ನೀವು ಹೇಳ್ಬೋದೇನೋ, ಅಥವಾ ರಮಣ್ ಮಾವನೇ ಮಾಡಿರ್ಬೋದು ಅಂತ ನೀವು ಹೇಳ್ಬೋದೇನೋ, ಆದರೆ ಈ ಇನ್ಸಿಡೆಂಟ್ ಆಗಿದ್ದು ರಮಣ್ ಮಾವ ತೀರ್ಕೊಂಡ್ಮೇಲೆ ಅಂತ ಹೇಳಿಬಿಟ್ಟು ಅಜಿತ್ ದೇವಯಾನಿಗೆ ಶಾಕ್ ಕೊಡ್ತಾನೆ. ಅವ್ರು ತೀರ್ಕೊಂಡ್ಮೇಲೆ ಅವ್ರು ಮಾಡಿರುವಂಥ ಲೈಸೆನ್ಸ್ ಗನ್ ನಿಮ್ಮ ಹತ್ರನೇ ಇತ್ತು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಇನ್ನು ಎವಿಡೆನ್ಸ್ ನಂಬರ್ 2, ಅಜ್ಜಿ ಎಲ್ರಿಗೂ ಫ್ಯಾಮಿಲಿ ರಿಂಗ್ ಅಂತ ಒಂದು ಮಾಡಿದ್ರು, ಅದು ಇವಾಗ ನಿಮ್ಮ ಹತ್ರ ಇಲ್ಲ. ಆ ರಿಂಗ್ ಒಬ್ಬ ಕಳ್ಳನಿಗೆ ಸಿಕ್ಕಿತ್ತು, ಅದು ಕೂಡ ನೀವು ಶೂಟ್ ಮಾಡಿ ಸಾಯಿಸಿದ್ದಂತಹ ಜಾಗದಲ್ಲಿ ಸಿಕ್ತು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ಎವಿಡೆನ್ಸ್ ನಂಬರ್ 3, ಇದು ಎಲ್ಲದಕ್ಕಿಂತ ತುಂಬಾ ಸ್ಟ್ರಾಂಗ್ ಎವಿಡೆನ್ಸ್ ಆಗಿರುತ್ತೆ. ಯಾಕಂದರೆ ನೀವೇ ಭದ್ರನ್ಗೆ ಸುಪಾರಿ ಕೊಟ್ಟಿದ್ದು ಅಂತ ಹೇಳಿ ಅಜಿತ್ ಹೇಳ್ತಾನೆ. ಭದ್ರ ನನ್ನ ಕೈಗೆ ಸಿಕ್ಕಾಕೊಂಡ್ಮೇಲೆ ನಿಮಗೆ ಅವನು ಸನ್ನೆ ಮಾಡಿದ್ದು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ಇದನ್ನೆಲ್ಲ ನೀವು ಮರದ ಹಿಂದೆ ಮರುವಿನಲ್ಲಿ ನೀವು ನೋಡಿದ್ದು ಅಂತ ಹೇಳಿಬಿಟ್ಟು ಒಬ್ಬ ಪ್ರತ್ಯಕ್ಷದರ್ಶಿ ನನಗೆ ಹೇಳಿದ್ದಾನೆ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ಅದು ಬೇರೆ ಯಾರೂ ಅಲ್ಲ, ಅದು ನಾನೇ ಅಂತ ಹೇಳಿಬಿಟ್ಟು ಅಜಿತ್ ಹೇಳಿದಾಗ ದೇವ್ಯಾನಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಇದಿಷ್ಟು ಎವಿಡೆನ್ಸ್ ಸಾಕು, ನೀವೇ ತಪ್ಪು ಮಾಡಿರೋದು ಅಂತ ಹೇಳೋದಕ್ಕೆ ಅಂತ ಹೇಳಿಬಿಟ್ಟು ಅಜಿತ್ ದೇವ್ಯಾನಿಗೆ ಹೇಳ್ತಾ ಇರ್ತಾನೆ. ಅಯ್ಯೋ, ನಾನು ಈ ತಪ್ಪೆಲ್ಲ ನಾನು ಮಾಡಿಲ್ಲ ಅಂತ ನಾನು ಹೇಗೆ ಹೇಳಲಿ ನಿನ್ನ ಹತ್ರ? ಇದು ಯಾರೋ ಮಾಡಿರೋ ಸಂಚು, ನಾನೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ, ನಾನು ಅರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಯಾರೋ ಮಾಡಿರೋ ಸಂಚು ಅಂತ ಹೇಳಿಬಿಟ್ಟು ಅಜಿತ್ ಮುಂದೆ ದೇವ್ಯಾನಿ ಅಳ್ತಾ ಇರ್ತಾಳೆ. ಆಗ ಅಜಿತ್ ನಗ್ತಾ, ಹೇಳಿದ್ದೇನೆ ಹೇಳಿ ನಿಮಗೆ ಬೋರ್ ಆಗದೆ ಇರ್ಬೋದು, ಆದರೆ ನನಗೆ ಕೇಳಿದ್ದನ್ನೇ ಕೇಳಿ ನನಗೆ ತುಂಬಾ ಬೋರ್ ಆಗ್ತದೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಅಷ್ಟರಲ್ಲಿ ಅವನಿಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಭೂಮಿದಾಗಿರುತ್ತೆ. ಭೂಮಿ ಕಾಲಲ್ಲಿ ಹೇಳ್ತಾಳೆ, ನೋಡಿ ಸರ್, ಇಲ್ಲಿ ಮನೆಯಲ್ಲಿ ಏನೇನೋ ಆಗ್ತಾಯಿದೆ, ಅಂಜನಾ ದೇವ್ಯಾನಿ ಅಮ್ಮ ಅರೆಸ್ಟ್ ಆದಾಗಿಂದ ತುಂಬಾ ಅಳ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಏನೇನೋ ಮಾತಾಡ್ತಿದ್ದಾಳೆ, ಹುಚ್ಚುಚ್ಚಾಗಿ ಆಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಅಂತ ಹೇಳಿಬಿಟ್ಟು ಆ ಭೂಮಿ ಅಜಿತ್ ಹತ್ರ ಹೇಳ್ತಾಳೆ. ಆಗ ಅಜಿತ್ ಹೇಳ್ತಾನೆ, ನೋಡು, ಭಯ ಪಡಬೇಡ, ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಬಂದಾಗ ನಮಗೆ ಆ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ಏನಾದರೂ ಹೇಳಿ ಅವಳಿಗೆ ಸಮಾಧಾನ ಮಾಡಿ, ಅವಳನ್ನು ಒಬ್ಬಳನ್ನ ಇರೋದಕ್ಕೆ ಬಿಡಬೇಡಿ, ಅವಳ ಜೊತೆ ಯಾರಾದರೂ ಇರಿ ಅಂತ ಹೇಳಿಬಿಟ್ಟು ಅಜಿತ್ ಭೂಮಿಗೆ ಹೇಳ್ತಾನೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಮೈದು ಅವಳ ಅಂಜನಾ ಹತ್ರನೇ ಇದ್ದಾನೆ, ಆದರೆ ಮನೆಯಲ್ಲಿ ಎಲ್ಲರೂ ಒಂದೊಂದು ಥರ ಒಬ್ಬೊಬ್ಬರು ಮಾತಾಡ್ತಿದ್ದಾರೆ. ಒಬ್ಬರು ನೋಡಿದ್ರೆ ಅಂಜು ಜೊತೆ ಮದುವೆ ಮಾಡಬೇಕು ನಚ್ಚಿಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ ಅವರಿಬ್ಬರಿಗೆ ಮದುವೆ ಆಗಲೇಬಾರ್ದು ಅಂತ ಹೇಳ್ತಾರೆ. ಪ್ಲೀಸ್ ಸಾಹೇಬ್ರೆ, ನೀವು ಮನೆಗೆ ಬಂದುಬಿಡಿ ಅಂತ ಹೇಳಿಬಿಟ್ಟು ಭೂಮಿ ಅಜಿತ್ಗೆ ಹೇಳ್ತಾಳೆ. ದೇವ್ಯಾನಿ ಅಮ್ಮ ಮಾಡಿರೋ ತಪ್ಪಿಗೆ ಅಂಜನೆಗೆ ಯಾಕೆ ಶಿಕ್ಷೆ ಕೊಡಬೇಕು ಅಂತ ಭೂಮಿ ಹೇಳ್ತಾಳೆ. ಆಗ ಅಜಿತ್ ಯೋಚನೆ ಮಾಡಿಬಿಟ್ಟು ನಾನು ಇವಾಗಲೇ ಬರ್ತೀನಿ ಅಂತ ಹೇಳಿಬಿಟ್ಟು ಭೂಮಿಗೆ ಹೇಳ್ತಾನೆ. ಹಾಗೆ ಕಾಲ್ ಕೂಡ ಕಟ್ ಮಾಡ್ತಾನೆ. ಆಗ ಅಜಿತ್ ಮನೆಗೆ ಬರ್ತಾನೆ. ಆಗ ಸಂಗೀತ ಹೇಳ್ತಾಳೆ, ಇಲ್ಲೆಲ್ಲ ಏನಾಗ್ತಿದೆ, ನನಗೆ ಒಂದು ಕೂಡ ಅರ್ಥನೇ ಆಗ್ತಿಲ್ಲ, ಏನಾಗ್ತಿದೆ ಇಲ್ಲಿ ಅಂತ ಹೇಳಿಬಿಟ್ಟು ಸಂಗೀತ ಫುಲ್ ಟೆನ್ಷನ್ ಆಗಿ ಅಜಿತನ್ನು ಕೇಳ್ತಾ ಇರ್ತಾಳೆ. ಭೂಮಿ ಹೋಗಿ ಅಂಜುನ ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ಭೂಮಿನ ಅಜಿತ್ ಕಳಿಸ್ತಾನೆ. ಆಗ ಅಜ್ಜಿ ಅಜಿತ್ನ ಕರೆದ್ಬಿಟ್ಟು, ಈ ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು, ಈ ಮದುವೆ ನಡಿಬೇಕಾ ಅಂತ ಹೇಳಿಬಿಟ್ಟು ಅಜ್ಜಿ ಕೇಳ್ತಾರೆ. ಅಜ್ಜಿ, ನಾನೇನೇ ಮಾಡಿದರೂ ಈ ಫ್ಯಾಮಿಲಿ ಒಳ್ಳೇದಕ್ಕೋಸ್ಕರ ಅಂತ ನೀವು ನಂಬ್ತೀರಾ ಅಲ್ವಾ ಅಂತ ಹೇಳ್ಬಿಟ್ಟು ಅಜ್ಜಿ ಹತ್ರ ಹೇಳ್ತಾನೆ. ಆಗ ಅಜ್ಜಿ ಹೇಳ್ತಾರೆ, ನನ್ನ ಪ್ರಾಣ ಉಳಿಸಿದ ಆಪತ್ ಬಾಂಧವ ನೀನು ಏನೇ ಹೇಳಿದರೂ ಕೂಡ ನಾನು ಅದನ್ನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಮದುವೆ ಟೈಮ್ನಲ್ಲಿ ಈ ರೀತಿ ಆಯಿತು ಅಂತ ಹೇಳಿಬಿಟ್ಟು ನೀನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಕರೆಕ್ಟಾಗಿ ಆಗುತ್ತೆ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಟು ಅಜಿತ್ ಅಂಜನಾಗೆ ಇದು ಸಮಾಧಾನ ಮಾಡ್ತಾ ಇರ್ತಾನೆ. ನಾನು ನಿನಗೆ ಕೆಲವೊಂದು ಕ್ವಶನ್ಸನ್ನು ಕೇಳ್ತೀನಿ, ಅದಕ್ಕೆ ನೀನು ಮುಚ್ಚುಮರೆ ಇಲ್ಲದೆ ನನಗೆ ಕರೆಕ್ಟಾಗಿ ಆನ್ಸರ್ ಹೇಳಬೇಕು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತೇನೆ. ಹಾಗೆ ನಿನ್ನ ತಾಯಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿಬಿಟ್ಟು ಅಂಜುನ ಕೇಳ್ತಾನೆ ಅಜಿತ್. ನನ್ನ ತಾಯಿ ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿಬಿಟ್ಟು ಅಂಜು ಹೇಳ್ತಾಳೆ. ಒಬ್ಬರು ನಮಗೆ ಇಷ್ಟ ಇಲ್ಲ ಅಂತ ಅಂದರೆ ಅವರನ್ನು ದೂರ ಇಡಬೇಕು, ಹಾಗೆ ಒಬ್ಬರನ್ನು ಕೊಲ್ಲುವಂತಹ ಅಧಿಕಾರ ಯಾರಿಗೂ ಕೂಡ ಇಲ್ಲ ಅಂತ ಹೇಳಿಬಿಟ್ಟು ಅಂಜು ಅಳ್ತಾ ಹೇಳ್ತಾಳೆ. ನಚ್ಚಿ ಇನ್ನೂ ಕೂಡ ನನಗೆ ತಾಳಿ ಕಟ್ಟಿಲ್ಲ, ಆದರೆ ನಾನು ಅವನ ಹೆಂಡತಿ ಅಂತಲೇ ನಾನು ಫೀಲ್ ಮಾಡ್ಕೋತೀನಿ, ಹಾಗೆ ನಾನು ಈ ಮನೆಯವಳು ಅಂತಲೇ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅಂಜನ ಹೇಳ್ತಾಳೆ. ಈ ಮನೆಗೆ ಯಾರಾದರೂ ಕೇಡು ಬಯಸಿದರೆ ಅವರೇ ನನಗೆ ಶತ್ರುನು, ಅದು ನನ್ನ ತಾಯಿ ಕೂಡ ಆಗಿದ್ರು ಕೂಡ ಅವರು ಕೂಡ ನನಗೆ ಶತ್ರು ಆಗ್ತಾರೆ ಅಂತ ಹೇಳ್ಬಿಟ್ಟು ಅಂಜನ ಅಜಿತ್ ಹತ್ರ ಹೇಳ್ತಾ ಇರ್ತಾಳೆ.
ಕೇಸ್ ಇತ್ಯರ್ಥ ಆಗಿ ನನ್ನಮ್ಮ ಜೈಲಿಗೆ ಹೋದರೂ ಕೂಡ ನಾನು ಬೇಜಾರು ಪಡ್ಕೊಳ್ಳಲ್ಲ. ಹಾಗೆ ಅವರಿಗೆ ಶಿಕ್ಷೆ ಆಯಿತು ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಅಂಜನಾ ಅಜಿತ್ ಹತ್ರ ಹೇಳ್ತಾಳೆ. ಅವರು ನಿರಪರಾಧಿ ಅಂತ ಗೊತ್ತಾದರೆ ಆಗ ನಾನು ಅವರನ್ನು ತಾಯಿ ಅಂತ ಒಪ್ಕೋತೀನಿ ಅಂತ ಹೇಳಿಬಿಟ್ಟು ಅಂಜನಾ ಹೇಳ್ತಾಳೆ. ಅಷ್ಟರವರೆಗೆ ನಾನು ಅವರ ಮುಖನೂ ನೋಡಲ್ಲ ಅಂತ ಹೇಳಿ ಅಂಜನಾ ಹೇಳ್ತಾಳೆ. ನಾನು ನಚ್ಚಿಗೆ ಸರಿಯಾದ ಜೋಡಿ ಅಂತ ನೀವೆಲ್ಲರೂ ನನಗೆ ಅಂದ್ಕೊಂಡಿದ್ರೆ ನೀವೊಂದು ಡಿಸಿಷನ್ಗೆ ಬಂದು ನಮ್ಮ ಮದುವೆ ಮಾಡಿ, ಹಾಗಂತ ಹೇಳಿಬಿಟ್ಟು ನೀವು ಮದುವೆ ಮಾಡಿಲ್ಲ ಅಂತ ಅಂದರೆ ನಾನು ನಿಮ್ಮ ಹತ್ರ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಅಂಜನಾ ಹೇಳ್ತಾಳೆ. ಈ ಮನೆ ಮಗಳಾಗಿ ನಾನು ಒಂದು ಕಡೆ ಇದ್ಬಿಡ್ತೀನಿ, ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಅಂಜನಾ ಕೈ ಮುಗಿದು ಅಜಿತ್ ಮುಂದೆ ಕೇಳ್ತಾ ಇರ್ತಾಳೆ. ಹಾಗೆ ನಚ್ಚಿನ ಕರೆದ್ಬಿಟ್ಟು ಅಂಜು ಹಾಗೆ ನಚ್ಚಿನ ಕೈನ ಜೊತೆಗೆ ಇಟ್ಟು ಈ ಮದುವೆ ನಡೆಯುತ್ತೆ ಅಂತ ಹೇಳಿಬಿಟ್ಟು ಅಜಿತ್ ಪ್ರಾಮಿಸ್ ಮಾಡ್ತಾನೆ. ಆವಾಗ ಮನೆಯವರೆಲ್ಲರಿಗೂ ತುಂಬಾ ಖುಷಿಯಾಗುತ್ತೆ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಹಾಗೆ ಈ ಮನೆ ಮಗನಾಗಿ ನಾನು ಯೋಚನೆ ಮಾಡ್ತಿರೋದೇನೆಂದರೆ, ದೇವ್ಯಾನಿ ಅಮ್ಮ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇದರಿಂದ ಅಂಜು ಜೀವನ ಹಾಳಾಗಿ ಅವಳಿಗೇನು ಸುಮ್ಮನೆ ಅವಳು ಏನೂ ತಪ್ಪು ಮಾಡಿಲ್ಲ, ಅವಳ ಜೀವನ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ದೇವ್ಯಾನಿ ಅಮ್ಮನಿಗೆ ಶಿಕ್ಷೆ ಆದರೆ ಸಾಕು, ಅಂಜನಾ ಹಾಗೆ ನಚ್ಚಿ ಮದುವೆ ಆಗೋದು ಸರಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ಅಷ್ಟರಲ್ಲಿ ಭೂಮಿ ಹೇಳ್ತಾಳೆ, ಸರ್ ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಅಂತ ಹೇಳ್ತಾಳೆ. ಆಗ ಅಜಿತ್ ಏನು ಭೂಮಿ ಅಂತ ಹೇಳ್ತಾನೆ. ಆಗ ದೇವ್ಯಾನಿ ಅಮ್ಮನ ನಾವು ಬೇಲ್ ಕೊಡಿಸ್ಕೊಂಡು ಮನೆಗೆ ಕರ್ಕೊಂಡು ಬರೋಣ, ಅಂಜು ಮತ್ತು ನಚ್ಚಿ ಮದುವೆ ನೋಡೋದು ಅವ್ರ ಕನಸಲ್ವಾ ಅಂತ ಹೇಳಿಬಿಟ್ಟು ಭೂಮಿ ಅಜಿತ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆಗ ಅಜಿತ್ ಹೇಳ್ತಾನೆ, ಇದು ಸಾಧ್ಯನೇ ಇಲ್ಲ, ಹೇಗೆ ಅವರನ್ನು ನಾವು ಇಲ್ಲಿಗೆ ಕರ್ಕೊಂಡು ಬರೋದು, ಅದು ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಅಷ್ಟೆಲ್ಲ ತಪ್ಪು ಮಾಡಿರೋರನ್ನ ನಾವು ಮನೆಗೆ ಸೇರಿಸ್ಕೊಳ್ಳೋದೇ ತಪ್ಪು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ಅವರು ಈ ಮನೇಲಿ ಇಲ್ಲದೆ ಹೋದರೂ ಕೂಡ ಈ ಮದುವೆ ಖಂಡಿತವಾಗ್ಲೂ ನಡೆಯುತ್ತೆ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ಆಗ ಭೂಮಿ ಕೂಡ ಹೇಳ್ತಾಳೆ, ಸರಿ ಸರಿ ಮದುವೆ ಆಗಲಿ ಮೊದಲು ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ. ಸರಿ ನಾನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ರೂಮ್ಗೆ ಹೋಗ್ತಾನೆ. ಆಗ ಅಂಜು ಅತ್ತೆ ಅಂತ ಹೇಳಿಬಿಟ್ಟು ಸಂಗೀತನ ಬಂದು ಹಗ್ ಮಾಡ್ತಾಳೆ, ಹಾಗೆ ಅಳ್ತಾ ಇರ್ತಾಳೆ. ಆಗ ಸಂಗೀತ ಅವಳಿಗೆ ಸಮಾಧಾನ ಮಾಡ್ತಾಳೆ. ದೇವರಿದ್ದಾನಮ್ಮ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾಳೆ. ಆಗ ಸಂಗೀತ ಭೂಮಿನ ಕರೆದ್ಬಿಟ್ಟು ಹೇಳ್ತಾಳೆ, ಅಂಜುನ ಕೂದಲು ಮತ್ತು ಸೀರೆ ಎಲ್ಲ ಸೆರೆಗೆಲ್ಲ ಸರಿ ಮಾಡ್ಕೊಂಡು ಬಾ ಅಂತ ಹೇಳಿಬಿಟ್ಟು ಅಲ್ಲಿಂದ ಕಳಿಸ್ತಾಳೆ. ಹಾಗೆ ನಚ್ಚಿಗೆ ಗಣೇಶ ದೇವರಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಅವನನ್ನು ಕೂಡ ಕಳಿಸ್ತಾಳೆ ಅಲ್ಲಿಂದ. ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ನಚ್ಚಿ ಹಾಗೆ ಅಂಜಿನ ಮದುವೆ ನಡೆಯುತ್ತಾ ಅಂತ ಹೇಳಿಬಿಟ್ಟು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವೀಕ್ಷಕರೇ.